ಓಕೆ, ಈ ನಡುವೆ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಎಲ್ಲ ರಾಜಕೀಯ ವಲಯದಲ್ಲಿ, ಮತ್ತೆಲ್ಲರೂ ಕೂಡ ಕೇಳ್ತಾರೆ. ಈಗ ಪ್ರಶ್ನೆ ಆಗ್ತಿರೋದು, ದೇವರಾಜೇಗೌಡ ರಿಲೀಸ್ ಮಾಡಿದ್ದ, ಕಾರ್ತಿಕ್ ಗೌಡ ರಿಲೀಸ್ ಮಾಡಿದ್ದ, ರಿಲೀಸ್ ಮಾಡಿದವರು ಯಾರು, ಅವ್ರನ್ನ ಯಾಕೆ ಬಂಧಿಸಿಲ್ಲ? ಅಥವಾ 400 ಮಹಿಳೆಯರ ಮೇಲೆ ಅತ್ಯಾಚಾರ ಅಂತ ಹೇಳಿದಂಥ ರಾಗ ಮೇಲೆ, ರಾಹುಲ್ ಗಾಂಧಿ ಮೇಲೆ ಯಾಕೆ ಅವರನ್ನು ಬಂಧಿಸಿಲ್ಲ ಅಂತೇಳಿ. ಮುಖ್ಯವಾಗಿ ಆಗಬೇಕಾಗಿರೋದು, ನಾನು ಮಧ್ಯಾಹ್ನ ಕೂಡ ಹೇಳಿದೆ, ಒಂದು ಕೊಲೆ ಆಗಿದೆ ಅಂತ ಇಟ್ಕೊಳ್ಳಿ, ಯಾರಿಗೂ ಗೊತ್ತಿಲ್ಲದೊಂದು ಕೊಲೆಯಾಗಿದೆ. ಆ ಕೊಲೆಯನ್ನು ಒಬ್ಬಾತ ರೆಕಾರ್ಡ್ ಮಾಡಿಕೊಂಡಿದ್ದಾನೆ ಅಥವಾ ಮಾಡಿದವನೇ ರೆಕಾರ್ಡ್ ಮಾಡಿಕೊಂಡಿದ್ದಾನೆ. ಆ ರೆಕಾರ್ಡ್ ಮಾಡಿದಂಥ ವಿಚಾರವನ್ನು ಇನ್ನೊಬ್ಬ ಲೀಕ್ ಮಾಡಿದ್ದಾನೆ. ಲೀಕ್ ಆಗಿ ಅದು ಹಂಗಾಮಾಗಿದೆ. ಈಗ ಪ್ರಶ್ನೆ, ಕೊಲೆ ಮಾಡಿದವನು ಮುಖ್ಯನೋ ಆ ಲೀಕ್ ಮಾಡಿದವನು ಯಾರು ಅನ್ನೋದು ಮುಖ್ಯನೋ? ಟೆಕ್ನಿಕಲಿ ಪಾಯಿಂಟ್ ನೋಡಿದರೆ ಯಾರು ಕೊಲೆ ಮಾಡಿದ್ದಾನೆ ಅವನನ್ನು ಫಸ್ಟ್ ಪತ್ತೆ ಹಚ್ಚಬೇಕು. ಅದು ಶಿಕ್ಷೆಗೆ ಅರ್ಹವಾಗುತ್ತೆ, ಸರಿಯೋ ತಪ್ಪ. ಆಮೇಲೆ ರಿಲೀಸ್ ಮಾಡ್ದ ಅನ್ನೋದು ಯಾವುದಿದೆ ಗೊತ್ತಾ? ಇದು ಯಾಕೆ ಇಷ್ಟು ಕಚ್ಚಾಡ್ತಾ ಇದ್ದಾರೆ ಅಂತಂದರೆ, ಪಾಲಿಟಿಕಲ್ ಡ್ಯಾಮೇಜ್ ಆಗಿದೆ. ಪಾಲಿಟಿಕಲ್ ಡ್ಯಾಮೇಜ್, ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ. ಆ ಡ್ಯಾಮೇಜನ್ನು ಸರಿ ಮಾಡ್ಕೋಬೇಕು. ಹಾಗಿದ್ದರೆ ಹೆಣ್ಮಕ್ಳಿಗೆ ಡ್ಯಾಮೇಜ್ ಆದರೆ ಇನ್ನೊಂದು ವಿಚಾರ ಕೂಡ ಹೇಳ್ತಾರೆ, ಏನು ಅದರಲ್ಲಿದ್ದ ಹೆಣ್ಣುಮಗಳು ಪ್ರಚಾರಕ್ಕೆ ಬಂದಿದ್ದರು ಅಂತೇಳಿ. ನೋಡಿ, ಪ್ರಚಾರಕ್ಕೆ ಬಂದಿದ್ದು, ಈಗ ಈ ಹಿಂದೆ ಜೀತ ಪದ್ಧತಿ ಇಂತಿತ್ತು. ಜೀತ ಪದ್ಧತಿ ಅಂತಂದರೆ ನಿಮಗೆ ಸಂಬಳ ಇಲ್ಲ, ಮತ್ತೊಂದಿಲ್ಲ, 16 ಗಂಟೆ ಕೆಲಸ, ಅಲ್ಲೇ ಸಂಬಳ ಇಲ್ಲ, ಏನೂ ಇಲ್ಲ, ಸ್ವಲ್ಪ ಊಟ ಕೊಡ್ತಾರೆ, ಏನಾದರೂ ಒಂದು ವರ್ಷಕ್ಕೊಮ್ಮೆ ಬಟ್ಟೆ. ಕಾನೂನು ಪ್ರಕಾರ ಈಗ ಅದಕ್ಕೆ ಅವಕಾಶ ಇಲ್ಲ. ಹಾಗಂತ ಏನ್ರಿ ಪ್ರಾಬ್ಲಮ್ಮು? ಪಾಪ ಅವ್ರು ಮಾಡ್ತಾ ಇದ್ದಾರೆ, 16 ಗಂಟೆ ಕೆಲಸ, ಊಟ ಮಾಡ್ಕೊಂಡು ಅವ್ರು ಮಾಡ್ತಿದ್ದಾರೆ ತಂದರೆ ಹಾಗಾಗಲ್ಲ, ಅದು ಶೋಷಣೆ ಆಗತ್ತೆ. ಹಾಗೆಯೇ ಇದೇ ಹೆಣ್ಣುಮಕ್ಕಳು, ಯಾವುದೇ ಹೆಣ್ಣುಮಕ್ಕಳು ಇವರ ಭಯದಿಂದನೋ ಅಥವಾ ಏನೋ ಕೆಲಸ ಮಾಡಿಸ್ಕೊತಾರೆ ಅನ್ನೋ ಕಾರಣಕ್ಕಾಗಿನೋ, ಹೇಗೆ ಕಿಕ್ ಬ್ಯಾಕ್ ಇರುತ್ತಲ್ಲ, ಕೆಲಸ ಮಾಡಿಕೊಟ್ಟಾಗ ಒಂದು 10 ಲಕ್ಷದ ಕೆಲಸ ಮಾಡಿಕೊಟ್ಟೆ, ಅದಕ್ಕಾಗಿ 25,000 ರೂಪಾಯಿಗೆ ಲಂಚ ಕೊಡ್ತೀನಿ ಅಂತಂದರೆ ಅದು ಕಿಕ್ ಬ್ಯಾಕ್ ಆಗೋದಿಲ್ವಾ? ಅದೇ ಥರ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ನಿನ್ನ ಗಂಡನಿಗೆ ಕೆಲಸ ಮಾಡಿಕೊಟ್ಟಿದ್ದೀನಿ, ಮತ್ತೊಂದು ಕೆಲಸ ಮಾಡಿಕೊಟ್ಟಿದ್ದೀನಿ, ಅಥವಾ ಯಾವುದಾದ್ರೂ ಭಯಪಡಿಸೋದು, ಹೆಲ್ಪ್ ಮಾಡೋ ಮುಖಾಂತರ ಅದರ ಲಾಭ ಪಡ್ಕೊಳ್ಳೋದು, ಇದೆಲ್ಲವೂ ಕೂಡ ಶೋಷಣೆ ಆಗುತ್ತೆ. ಹಾಗಂತ ಅವ್ರು ಯಾಕೆ ಬಂದು ದೂರು ಕೊಟ್ರ ಅಂತ ಕೇಳೋ ಪ್ರಶ್ನೆ ಇಲ್ಲ. ದೂರು ಕೊಡಲಿ ಕೊಡದೇ ಇರಲಿ, ಅವ್ರದ್ರ ಬಗ್ಗೆ ಒಂದು ತನಿಖೆ ಆಗಲೇಬೇಕು. ಇನ್ನು ಸಂತ್ರಸ್ತೆ ಕಿಡ್ನ್ಯಾಪ್ ಪ್ರಹಸನ ರೇವಣ್ಣ ಮೇಲೆ ಇತ್ತಲ್ಲ, ಅದೊಂದು ರಾಜಕೀಯ ಷಡ್ಯಂತ್ರ ಎಂದು ಮಾಜಿ ಸಚಿವ ಸಾರಾ ಮಹೇಶ್ ಆರೋಪ ಮಾಡಿದ್ದಾರೆ. ರೇವಣ್ಣ ಆಪ್ತನಿಗೆ ಸೇರಿದ ತೋಟದ ಮನೆಯಲ್ಲಿ ಸಂತ್ರಸ್ತೆ ಇರಲೇ ಇಲ್ಲ, ಆಕೆ ಅವರ ಸಂಬಂಧಿ ಮನೆಯಲ್ಲಿದ್ದರು. ಅಲ್ಲಿಂದ ಸಂತ್ರಸ್ತೆಯನ್ನು ಅಧಿಕಾರಿಗಳು ಕರೆದುಕೊಂಡು ಹೋಗಿದ್ದು, ನನ್ನ ಹೇಳಿಕೆ ಸುಳ್ಳಾಗಿದ್ದರೆ ರಾಜಕೀಯ ನಿವೃತ್ತಿ ಪಡೆಯುತ್ತೇನೆ ಎಂದು ಹೇಳಿದ್ದು. ಈ ಮೂಲಕ ಸಿದ್ದರಾಮಯ್ಯ ಸರ್ಕಾರ ಮತ್ತು SITಗೆ ನೇರ ಸವಾಲು ಹಾಕಿದ್ದಾರೆ ಸಾರಾ ಮಹೇಶ್. ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ರೇವಣ್ಣರವರ ಆಪ್ತ ಆಗಿದ್ದಂಥ ರಾಜಗೋಪಾಲ್ರವರ ತೋಟದಲ್ಲಿ ಅವರನ್ನ ವಶಕ್ಕೆ ಪಡೆದಿದ್ದೀವಿ ಅಂತೇಳಿ ಬಂತು. ಹಾಗಿದ್ರೆ ಆ ತೋಟದಲ್ಲಿರ್ತಕ್ಕಂಥ ಅಲ್ಲವರಿದ್ದಂಥ ವಿಡಿಯೋ ಕ್ಲಿಪ್ಪಿಂಗ್ ಯಾಕೆ ಆಚೆ ಬಂದಿಲ್ಲ? ಇಲ್ಲಿವರೆಗೂ ಅದನ್ನ ಯಾಕೆ ಒಂದು ಮೀಡಿಯಾದಲ್ಲೂ ಕೂಡ ಬರಲಿಕ್ಕೆ ಬಿಟ್ಟಿಲ್ಲ? ನಾ ಹೇಳ್ತೀನಿ, ನನಗಿರುವಂಥ ಮಾಹಿತಿ ಪ್ರಕಾರ ಮಧ್ಯಾಹ್ನ ಹುಣಸೂರಿನ ಕರಿಗೌಡ ಸ್ಟ್ರೀಟ್ನಲ್ಲಿ ಪವಿತ್ರ ಹರೀಶ್ ರವರ ಮನೆಯಿಂದ